ಹಗಲು ರಾತ್ರಿ ರೈತರ ಪ್ರತಿಭಟನೆ ಗುಂಡ್ಲುಪೇಟೆಯ ತಾಲೂಕು ಆಫೀಸ್ ಭಾಗದಲ್ಲಿ ಇದಕ್ಕೆ ಬೆಂಬಲ ಕೊಟ್ಟಂಥ ಎಲ್ಲ ಕನ್ನಡ ಪರ ಸಂಘಟನೆಗಳು ಅವರ ಬೆಂಬಲಿಗೆ ಇದ್ದಾರೆ. ಅವರ ರೈತರ ಏನು ಇದೆ ಅದನ್ನು ಜಯ ಕರ್ನಾಟಕ ಸಂಘದ ಸಂಘಟನೆಯ ಡೌನ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸ್ವಾಮಿಯವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುವುದನ್ನು ಕೇಳ್ಕೊಳ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳೆಲ್ಲ ಕೇಳ್ಕೊಳ್ತಾರೆ. ಆತ್ಮೀಯ ಸ್ನೇಹಿತರೆ ಹಾಗೂ ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ನನ್ನ ರೈತ ಮಿತ್ರರೇ ಹಾಗೂ ನನ್ನ ಎಲ್ಲ ಸಂಘಟನೆಯ ಪದಾಧಿಕಾರಿಗಳೇ, ದಯವಿಟ್ಟು ಬಹಳ ವಿಷಾದಕರವಾದ ವಿಚಾರ ಇದೆ. ಇವತ್ತು ನಮಗೆ ಅನ್ನ ಕೊಡುವಂಥ ರೈತ ದೇವರಿಗೆ ಸಮಾನ ಅಂತ ಒಬ್ಬ ರೈತ ಇವತ್ತು ಅಹೋರಾತ್ರಿ ಅಂತೇಳಿ ಇವತ್ತು ತನ್ನ ಕಷ್ಟನ ಹೇಳ್ಕೊಂಡು ಇವತ್ತು ಬೀದಿ ಬದಿಯಲ್ಲಿ ನಿಂತಿದ್ದಾರೆ ಅಂದರೆ ಅದರಂಥ ದುರಂತ ನಮ್ಮ ಭಾರತಕ್ಕೆ ಇನ್ನೊಂದಿಲ್ಲ ಅಂತ ಹೇಳಿ ಕೂಡ ತಪ್ಪಾಗಲಾರದು. ಇವತ್ತು ರೈತ ತನ್ನ ಜೀವನೋಪಾಯಕ್ಕಾಗಿ ಒಂದು ಹಸುಗಳನ್ನು ಸಾಕ್ಬೋದು ಅಥವಾ ಒಬ್ಬ ಮನೆಯಲ್ಲಿ ಒಂದು ಆಹಾರವನ್ನು ಸಂಪಾದನೆ ಮಾಡಿ ಮಕ್ಕಳು ಮನೆ ಸಾಕಕ್ಕೆ ಒಬ್ಬ ಯಜಮಾನ ಇರ್ಬೋದು. ಇವರೆಲ್ಲ ಹುಲಿಗೆ ಬಾಯಿಗೆ ಇನ್ನೊಂದಕ್ಕಿಂತ ಸುತ್ತಾದಾಗ ಆ ಒಂದು ಮನೆ ಪರಿಸ್ಥಿತಿ ಏನಾಗ್ಬೋದು ಸ್ನೇಹಿತರೆ. ಇಂಥ ದುರಂತಕ್ಕೆ ಆ ಸರ್ಕಾರನೇ ಹೊಣೆ ಅಂತ ಹೇಳಲಿಕ್ಕೆ ನಾವು ಆ ಸರ್ಕಾರವನ್ನು ವಿರೋಧಿಸ್ತೀವಿ ಇನ್ನೊಂದು ಸಂದರ್ಭದಲ್ಲಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಈ ಒಂದು ರೈತರು ಏನಿದ್ರೆ ಇವರು ನಮ್ಮ ಭಾರತದ ಬೆನ್ನೆಲುಬು ಅಂತ ಹೇಳ್ತೀವಿ. ಆ ಬೆನ್ನೆಲುಬೇ ನಮಗೆ ವೀಕ್ ಆದಾಗ ನಮ್ಮ ಮುಂದಿನ ಜೀವನದ ಸ್ಥಿತಿ ಏನಾಗ್ಬೋದು ಅಂತ ನೀವೇ ಊಹೆ ಮಾಡಿ ಸ್ನೇಹಿತರೆ. ದಯವಿಟ್ಟು ಈ ಒಂದು ಸರ್ಕಾರದ ಧೋರಣೆಯನ್ನು ದಯವಿಟ್ಟು ಬದಿಗೊತ್ತಿ ಈ ಒಂದು ರೈತರಿಗೆ ಸಕಾಲಕ್ಕೆ ಅವರಿಗೆ ಅನುಕೂಲಕರವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ವಾಮಿಯವರಿಗೆ ಈ ಒಂದು ಬೆರಳಿಗೆ ಮತ್ತೊಬ್ಬ ಬೆಂಬಲವನ್ನು ಸೂಚಿಸತಕ್ಕಂಥ ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಂಗಪ್ಪ ನಾಯ್ಕರವರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ವಿಚಾರಗಳನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ರೈತರ ಮಕ್ಕಳು ಈ ದೇಶಕ್ಕೆ ಅನ್ನ ನೀಡೋಂಥ ಒಂದು ಶಕ್ತಿ ಇರೋದು ರೈತರ ಮಕ್ಕಳಿಗೆ. ನಾನು ಕೂಡ ಒಬ್ಬ ರೈತರ ಮಗ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಅಹೋರಾತ್ರ ಧರಣಿ ಅಂತಂದರೆ ಅದು ಕೇಳಿದಾಗೆ ನೋವಾಗಿದೆ. ಇವತ್ತು ರೈತರು ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ. ಇವತ್ತು ಪೆಂಡಲ್ ಹಾಕೊಂಡು ಕೂತವ್ರೆ. ಸುತ್ತ ನೀರು ಬತ್ತಾದ ಪೆಂಡಲ್ ಒಳಗಡೆ, ಆ ಸುತ್ತ ಪೆಂಡಲ್ ಒಳಗಡೆ ನೀರು ಬತ್ತಿದ್ರು ಕೂಡ ಅವರು ಊಟ ಮಾಡಿದಾರೋ, ತಿಂಡಿ ತಿಂದಿದಾರೋ, ಏನು ಮಾಡಿದಾರೋ, ನಿದ್ದೆ ಮಾಡಿದಾರೋ ಗೊತ್ತಿಲ್ಲ. ಆದರೆ ಇವತ್ತು ರೈತರ ಮಕ್ಕಳು ಇಲ್ಲಿ ಬೀದಿಗೆ ಬಂದು ಕುಂತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಕೂಡ ಸರಿಯಾದ ರೀತಿ ಅದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ. ಅವ್ರ ಕಷ್ಟ ಏನಂತ ಬದುಕೇಳಿಲ್ಲ. ನಮ್ಮ ರೈತರ ಮಕ್ಕಳಾಗಿ ನಮ್ಗೆ ಎಷ್ಟು ನೋವಾಗ್ತದೆ. ಇವತ್ತು ನೋಡಿ, ರೈತ ಮೊನ್ನೆ ಮುಳ್ಳೂರಲ್ಲಿ ದನ ಮೇಯ್ಸಕ್ಕೆ ಹೋದಾಗ ಆ ರೈತನ ಮೇಲೆ ಹುಲಿ ದಾಳಿ ಮಾಡಿ ವಿಕಾರವಾದಂಥ ದಾಳಿ ಮಾಡಿ ಆ ರೈತನ ಕೊಂದಿದೆ. ಅದ್ರ ಹಿಂದೆ 4 ದಿನ ಅಂತೇಳಿ ಬಡಗಲ್ಪುರದಲ್ಲಿ ಅದೇ ರೈತ ಹತ್ತಿ ಬಿಡಿಸ್ತಿದಾಗ ಆ ರೈತನ ಮೇಲೂ ಕೂಡ ಒಂದು ಏನು ಹುಲಿ ದಾಳಿ ಮಾಡಿ ಆ ಕಣ್ಣುಗಳನ್ನ ಕಿತ್ತಿರ್ತಕ್ಕಂಥ ಹುಲಿ ಆ ಅರಣ್ಯ ಅಧಿಕಾರಿಗಳು ಬಂದು ತುಂಬ ಹೊತ್ತಿನಲ್ಲಿ ಬಂದವರ ರೈತರ ಜಮೀನಿಗೆ, ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ. ಸಣ್ಣ ಪುಟ್ಟ ಅಧಿಕಾರಿಗಳು ಕಳಿಸವ್ರೆ, ದೊಡ್ಡ ಅಧಿಕಾರಿಗಳು ಅದಕ್ಕೆ ಸ್ಥಳಕ್ಕೆ ಬಂದಿಲ್ಲ. ದಯವಿಟ್ಟು ರೈತರನ್ನ ಯಾವುದೇ ಸರ್ಕಾರ ಬರಲಿ ರೈತರನ್ನ ಕಡೆಗಣಿಸೋಂಥ ಕೆಲಸ ಮಾಡಬೇಡಿ. ರೈತರು ಈ ದೇಶದ ಬೆನ್ನೆಲುಬು. ಈ ದೇಶಕ್ಕೆ ಅನ್ನ ಹಾಕ್ತಿರ್ತಕ್ಕಂಥವ್ರು ರೈತರು. ರೈತರ ಮಕ್ಕಳನ್ನ ಯಾರೇ ಅಧಿಕಾರಿಗಳಾಗ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ರೈತರ ಮಕ್ಕಳನ್ನ ಕಡೆಗಣಿಸಬೇಡಿ ದಯಮಾಡಿ. ನೀವು ಇನ್ನು ಮುಂದೆ ಏನು ಈ ಧರಣಿ ಕುಂತಾರೆ, ಅಹೋರಾತ್ರಿ ಧರಣಿಯಲ್ಲಿ ರೈತರ ಮಕ್ಕಳು ಕುಂತಾರೆ, ನಮ್ಮ ರೈತ ಸಂಘದವ್ರು ಕುಂತಾರೆ, ಅವ್ರಿಗೆ ನೀವು ಅವ್ರು ಏನು ಬೇಡಿಕೆ ಇಟ್ಕೊಂಡು ಕುಂತಾರೆ ಅದನ್ನು ಕೂಡಲೇ ಬಂದು ಅವ್ರಿಗೆ ಪರಿಹಾರ ಮಾಡಿಕೊಡೋಂಥ ಕೆಲಸ ನೀವು ಮಾಡಬೇಕು. ಇಲ್ಲವಾದರೆ ಏನು ನಾವು ಕನ್ನಡ ಪರ ಹೋರಾಟಗಳು ಸಂಘಟನೆಗಳಿದ್ದಾವೆ, ಎಲ್ಲರೂ ಕೂಡ ಅವ್ರಿಗೆ ಬೆಂಬಲ ನೀಡಿ ಉಗ್ರವಾದ ಹೋರಾಟ ಸರ್ಕಾರದ ವಿರುದ್ಧವೇ ಮಾಡಬೇಕಾಯ್ತು ಅಂತೇಳಿ ಈ ಮೂಲಕ ನಾನು ಎಚ್ಚರಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತುಂಬ ರೈತರ ಹೋರಾಟ ಯಾವ ರೂಪರೇಷೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವರಿಗೆ ಅವರ ಹೋರಾಟದ ಅವರ ಕಷ್ಟವನ್ನು ತುಂಬ ಅದ್ಭುತವಾಗಿ ವಿವರಿಸಿರ್ತಕ್ಕಂಥ ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ರಂಗಪ್ಪ ನಾಯ್ಕರವರಿಗೆ ಅಭಿನಂದನೆ ಸಲ್ಲಿಸ್ತಾ, ಮತ್ತೊಬ್ಬ ಅತಿಥಿಗಳು ಆಗಿರ್ತಕ್ಕಂಥ ಈ ಹೋರಾಟಕ್ಕೆ ಬೆಂಬಲ ನೀಡಿರ್ತಕ್ಕಂಥ ಗಡಿನಾಡು ರಕ್ಷಣಾ ಸೇನೆಯ ತಾಲೂಕು ಅಧ್ಯಕ್ಷರಾದಂಥ ಮುನೀರ್ ಪಾಷರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಕೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಏನು ಮಾತಾಡೋದನ್ನ ಅರ್ಥ ಆಗ್ತಾ ಇಲ್ಲ. ಅನ್ನ ಉಪ್ಪನ್ನು ಮಾಡಿಯವರು ನಮ್ಮ ತುತ್ತು ಒಂದು ಅನ್ನ ಹಾಕೋರಿಗೆ ಈಗ ಅಂದರೆ ನಮ್ಮೊಂದು ಕಥೆಯೇನು. ಇಡೀ ರಾಜ್ಯದಲ್ಲಿ ಈ ಥರ ಬಂದು ಒಂದೊಂದು ಪಾಪ ಕೂತ್ಕೊಂಡ್ರೋ ಕಷ್ಟನ ಸುಖನ ಕೇಳೋರೋ ಯಾರೂ ಇಲ್ಲ. 1 ನಿಮಿಷ. 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 1 ನಿಮಿ
ಇವರು ಬೆಳೆದ್ರೆ ನಮಗೆ ಅನ್ನ, ಇಲ್ಲದ್ರೆ ನಮಗೆ ಮಣ್ಣೆ ತಿನ್ನೋಕ್ಕೆ. ಅಂಥವ್ರಿಗೆ ಈ ಗತಿ. ಇಲ್ಲ ನೋಡಿ, ಈಗ ಒಂದು ದೀಪಾವಳಿ ಆಯಿತು, ಪಾಪ ಅವ್ರು ಹಬ್ಬ ಮಾಡೋಂಗಿಲ್ಲ ಅವ್ರ ಮನೆಯಲ್ಲಿ. ಅವ್ರೇನು ಅಧಿಕಾರಿಗಳಿಗೆ ಕಣ್ಣೇ ಕಾಣಿಸ್ತಾ ಇಲ್ವಾ? ನಾವೇನಾದರೂ ಮಾಡಲಿ, ನಮ್ಮ ಸಂಘಟನೆಯವರಾಗಲಿ ನಮ್ಮ ರೈತರು ಆಗಲಿ ಏನು ಮಾಡಿ ಅವ್ರ ಕಥೆ ಏನು ಮಾಡಬೇಕು ಅವ್ರು ಮಾತಾಡಿರ್ತಾರೆ. ಯಾಕಂದ್ರೆ ಅವ್ರಿಗೆ ಖಾಲಿ ಇರ್ತಾರೆ, ಟೇಬಲ್ಗಳು ಇರ್ತಾರೆ, ಕ್ಲೀನಾಗಿ ಕೂಡಿಸ್ತಾರೆ ಇರ್ತಾರೆ. ನಮ್ಮ ರಂಗಪ್ಪ ಅವರು ಹೇಳಿದ್ರು ನೋಡಿ, ಎಲ್ಲ ಮಳೆ ಫುಟ್ಪಾತ್ಲೇ ಹೋಗಾದ್ರೂ ಮಳೆ ಆಗಿರ್ತಾರೆ. ನಮ್ಗೆ ಆಗಲಿಲ್ಲ, ಸಂಘಟನೆಯವರಾಗಲಿ ನಮ್ಮ ರೈತರು ಆಗಲಿ. ಕಣ್ಣಿಗೆ ದೀಪಾವಳಿ ಇದ್ದಾರಪ್ಪ, ನಮ್ಮ ಪಾಪ ಈ ಥರ ಪಿಂಡಲ್ ಹಾಕೋದೇ ಕುಂತಿದ್ರು ಅವರು. ಯಾವುದು ಹಬ್ಬನೂ ಮಾಡಲಿಲ್ಲ, ಏನು ಯಾಕೆ 4 ಜನಕ್ಕೆ ಒಳ್ಳೇದಾಗಲಿ ಅಂತ. ಊರಲ್ಲಿ 4 ಜನಕ್ಕೆ ಒಳ್ಳೇದಾಗ 4 ಜನಕ್ಕೆ ಸಾಯಿಸ್ತಾ ಇದ್ದಾರೆ. ಈಗ ನೋಡಿ, ಆ ಕಡೆ ನೋಡಿದ್ರೆ ಹುಲಿ ಕಾಟ, ಕಾಡು ಊರು ಒಳಗಡೆ ಬರ್ತಾ ಇದೆ. ಇಲ್ಲಿ ನಾಯಿ ಕಾಟ, ಮಕ್ಕಳು ಕಷ್ಟ ಇದೆ, ದೊಡ್ಡವ್ರು ಕಷ್ಟ ಇದೆ. ಇಲ್ಲಿ ಕೇಳಕ್ಕೆ ಹೋದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ ಮುನ್ಸಿಪಾಲ್ಟಿಯಲ್ಲಿ. ಈ ತಾಲೂಕು ಆಫೀಸ್ಗೆ ನಮ್ಮ ರೈತರು ಹೋದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತಾರೆ. ಹಂಗೆ ನಮ್ಮ ಕಷ್ಟ ಕೇಳೋರು ಯಾರು? ಇದಕ್ಕೆ ಪಡೆನ ಈಗ ಯಾರು ಮಿನಿಸ್ಟರ್ ಬಂದರು, MLA ಬಂದರು, ಯಾರು ಬಂದು ಹೋಯ್ತಿದ್ರು, ಇವ್ರು ಕೂತಿರ್ತಾರೆ, ಅವ್ರ ಪಾಡಿಗೆ ಹೋಯ್ತಿರ್ತಾರೆ. ಅವ್ರು ಫೈನ್ ಊಟ ಬರ್ತಾರೆ, AC ಕಾರ್ ಇರ್ತದೆ, ಹೋಯ್ತಾರೆ ಬರ್ತಾರೆ. ಹಂಗೆ ನಮ್ಮ ಕಷ್ಟ ಎಲ್ಲ ಕೇಳೋರು ಯಾರು? ಬೆಳಗಾಗದ ಯಾವಾಗ ಹಿಂಗೆ ಕೂತಿರೋದಾ? ದಯವಿಟ್ಟು ಅಧಿಕಾರಿಗಳೇ, ನಮ್ಮ MLA ಸಾಹೇಬರುಗಳೇ, ನಿಮಗೆ ನೋವಾದರೂ ಪರವಾಗಿಲ್ಲ, ನಮ್ಮ ರೈತರು ಉಳಿಸ್ಕೊಳ್ಳಿ. ಅವರಿದ್ರೆ ನಾವು, ನಮ್ಮಿಂದ ಅವರಿಲ್ಲ. ದಯವಿಟ್ಟು ಇದಕ್ಕೆ ಪರಿಹಾರ ಏನಾದರೂ ಮಾಡಿಬಿಟ್ಟು ಮಾಡಿ. ಇಲ್ಲ ನಾಳೆ ಒಂದು 2 ದಿನ ನೋಡ್ತೀವಿ, ಆಗಲಿಲ್ಲ ಅಂದರೆ ಇಡೀ ನಮ್ಮ ಸಂಘಟನೆಗಳು ಎಷ್ಟು ಸಂಘಟನೆ ಅಂದರೆ ಗುಲ್ಬರ್ಗ ತಾಲೂಕಲ್ಲಿ ಅವೆಲ್ಲ ನಾವು ಅವ್ರಿಗೆ ಬೆಂಬಲ ಕೊಟ್ಟು ಇಲ್ಲೇ ಬಂದು ನಾವು ಕೂತ್ಕೊತೀವಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.